ಎಲ್ರಿಗೂ ನಮಸ್ಕಾರ. ಇವತ್ತಿಂದ ಸುಲಭವಾಗಿ ಲಲಿತಾ ಸಹಸ್ರನಾಮನ ಕಲಿಯೋಣ. ನೋಡಿ, ಈ ಥರ ಲಲಿತಾ ಸಹಸ್ರನಾಮ ಬುಕ್ಕ ಇರೋರು ಲಲಿತಾ ಸಹಸ್ರನಾಮ ಬುಕ್ಕ ತೊಗೋಬೋದು. ಇಲ್ಲಾಂದರೆ ನಿಮಗೆ ಗೂಗಲಲ್ಲಿ PDF ಮೂಲಕನೂ ಸಿಗುತ್ತೆ, ಅದರಲ್ಲಿ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಇವತ್ತಿಂದ ಲಲಿತಾ ಸಹಸ್ರನಾಮನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ನಿಮಗೆ 2 ಮಂತ್ರಗಳನ್ನ ಹೇಳಿಕೊಟ್ಟಿದ್ದೀವಿ, ಒಂದು ಗಣೇಶನ ಮಂತ್ರ ಮತ್ತು ಸರಸ್ವತಿ ಮಂತ್ರ. ನೀವು ಇವಾಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಓಂ ಶ್ರೀ ಮಹಾಗಣಪತಯೇ ನಮಃ ಮತ್ತು ಓಂ ಶ್ರೀ ಮಹಾ ಸರಸ್ವತಿಯೇ ನಮಃ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬೋದು. ಬಟ್ ನೀವು ಯಾವಾಗ ಇದನ್ನೆಲ್ಲ ಕಲಿತು ಪೂಜೆ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಮಾತ್ರ ಮಂತ್ರನ ಕಂಪಲ್ಸರಿ ಹೇಳಬೇಕಾಗತ್ತೆ. ಈಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಬರೀ ಓಂ ಶ್ರೀ ಮಹಾಗಣಪತಿಯೇ ನಮಃ, ಓಂ ಶ್ರೀ ಮಹಾ ಸರಸ್ವತಿಯೇ ನಮಃ ಹಾಗೂ ಓಂ ಶ್ರೀ ಗುರಭ್ಯೋ ನಮಃ ಇದಿಷ್ಟು ಮಂತ್ರಗಳ ಹೇಳಿ ಮತ್ತು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರನೂ ಹೇಳಿದ ಮೇಲೆ ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ನನ್ನ ಬುಕ್ಕಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಹಾಗಾಗಿ ನಾನು ಅದನ್ನು ಪೆನ್ಸಿಲಿನ ಮೂಲಕ ಬರ್ಕೊಂಡಿದ್ದೀನಿ. ಇನ್ನು ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಸುಲಭವಾಗಿ ಓದಬಹುದು ಅಂತ. ಇವಾಗ ನಾನು ನಿಮಗೆ ಸ್ಲೋ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಬಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಸ್ಪೀಡಾಗಿ ಇದು ಬರುತ್ತೆ. ಓಕೆ ನೋಡಿ, ಅಸ್ಯ ಶ್ರೀ, ಇಲ್ಲಿ ಅಸ್ಯ ಇದೆಯಲ್ಲ, ಇಲ್ಲಿ ಒಂದು ಗೆರೆ ಹಾಕ್ಕೊಳ್ಳಿ, ಅಂದರೆ ನಿಮಗೆ ಓದೋದಕ್ಕೆ ಸುಲಭ ಆಗುತ್ತೆ ಅಂತ ಈ ಥರ ಹೇಳ್ತಾ ಇದ್ದೀನಿ. ಅಸ್ಯ ಶ್ರೀ ಲಲಿತಾ ಸಹಸ್ರ ನಾಮ ಸ್ತೋತ್ರ ಮಹಾ ಮಂತ್ರಸ್ಯ, ಅಂದರೆ ನೀವು ಪ್ರಾಕ್ಟೀಸ್ ಆಯಿತಾ ಅಂದರೆ ನೀಟಾಗಿ ಪ್ರಾಕ್ಟೀಸ್ ಆಯ್ತಂದರೆ ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಈ ಥರ ನಿಮಗೆ ಸ್ಪೀಡಾಗಿ ಬರುತ್ತೆ. ಬಟ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಈ ಥರನೇ ಗೆರೆ ಹಾಕ್ಕೊಂಡೆ ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ತುಂಬಾ ಸುಲಭವಾಗುತ್ತೆ. ನೋಡಿದು ಇದರಲ್ಲಿ ನನಗೆ ಮಿಸ್ಟೇಕ್ ಇರೋದಕ್ಕೆ ನಾನು ಇವೆರಡನ್ನೂ ಇದನ್ನು ಮಾಡ್ತಾ ಇದ್ದೀನಿ. ವಶಿನ್ಯಾದಿ ವಾಗ್ದೇವತಾ ಋಷಯ, ಇಲ್ಲಿ ಋಷಯ ಅಂತಲೇ ಓದಬೇಕಾಗತ್ತೆ. ಅನುಷ್ಠುಪ್, ಇದರಲ್ಲಿ ಛಂದಸ್ಸಿ ಅಂತ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಎಲ್ಲ ಇಲ್ಲಿ ಸಿ ಬರಲ್ಲ, ಇದು ಅನುಷ್ಠುಪ್ ಛಂದಃ. ಆಮೇಲೆ ಶ್ರೀ ಲಲಿತಾ, ಇದು ಭಟ್ಟಾರಿಕಾ ಅಂತ ಇದೆ, ಬಟ್ ಇದು ಭಟ್ಟಾರಿಕಾ ಅಲ್ಲ, ಪರಮೇಶ್ವರಿ ದೇವತಾ. ಶ್ರೀ, ಇಲ್ಲಿ ನಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಇಲ್ಲಿ ಮಧ್ವಾಗ್ಭವ, ಯಾಕಂದರೆ ಗ ಕೆಳಗೆ ಒತ್ತಕ್ಷರ ದೊಡ್ಡ ಭ ಇರುತ್ತೆ, ಹಾಗಾಗಿ ಇಲ್ಲಿ ನಾವು ಓದಬೇಕಾದ್ರೆ ಅಲ್ಪ ಪ್ರಾಣ ಮಹಾಪ್ರಾಣನ ನೀಟಾಗೆ ಓದಬೇಕಾಗತ್ತೆ. ಮಧ್ವಾಗ್ಭವ ಕೂಟೇತಿ ಬೀಜಂ, ಮಧ್ಯ ಕೂಟೇತಿ ಶಕ್ತಿ ಕೂಟೇತಿ, ಶಕ್ತಿ ಮುಂದೆ ಒಂದು ಗೆರೆ ಹಾಕಿ, ಆಮೇಲೆ ಕೂಟೇತಿ ಮುಂದೆ ಒಂದು ಗೆರೆ ಹಾಕಿ, ಶಕ್ತಿ ಕೂಟೇತಿ ಕೀಲಕಂ. ನಂದರಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಶ್ರೀ ಮಹಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧ್ಯರ್ಥೆ, ನೋಡ್ರಿ ಇಲ್ಲಿ ಮಹಾಪ್ರಾಣ ದೊಡ್ಡ ತೇ ಇರೋದ್ರಿಂದ ಸಿದ್ಧ್ಯರ್ಥೆ ಇದನ್ನು ನೀಟಾಗಿ ಓದಬೇಕಾಗತ್ತೆ. ಧರ್ಮಾರ್ಥ ಕಾಮ ಮೋಕ್ಷ ಫಲ ಪ್ರಸಾದ ಸಿದ್ಧ್ಯರ್ಥೆ, ನೋಡಿ ಥೇ ಐತಲ್ಲ, ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣನ ನೀಟಾಗಿ ಓದಬೇಕು. ಜಪೆ ವಿನಿಯೋಗ, ನೋಡಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಯಾವ ರೀತಿ ಹೇಳ್ತೀರ ಅಂದರೆ ನೀವೇನೆ. ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯಃ ಅನುಷ್ಠುಪ್ ಛಂದಃ ಶ್ರೀ ಲಲಿತಾ ಪರಮೇಶ್ವರಿ ದೇವತಾ ಶ್ರೀಮದ್ಭಾಗವಕೂಟೇತಿ ಬೀಜಂ ಮಧ್ಯಕೂಟೇತಿ ಶಕ್ತಿಕೂಟೇತಿ ಕೀಲಕಂ ಶ್ರೀ ಮಹಾತ್ರಿಪುರ ಸುಂದರಿ ಪ್ರಸಾದ ಸಿದ್ಧ್ಯರ್ಥೆ ಧರ್ಮಾರ್ಥ ಕಾಮ ಮೋಕ್ಷ ಫಲ ಪ್ರಸಾದ ಸಿದ್ಧ್ಯರ್ಥೆ ಜಪೆ ವಿನಿಯೋಗ. ಈ ಥರ ಓದಬೇಕು. ಈಗ ಇದರ ಅರ್ಥ ಹೇಳಬೇಕಂದ್ರೆ ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಅಂದರೆ ಇದು ಲಲಿತಾ ಸಹಸ್ರನಾಮ ಸ್ತೋತ್ರ ಅನ್ನೋದು
ಮಹಾಮಂತ್ರ ಇದು. ಇದರಲ್ಲೇ ಎಲ್ಲ ರಹಸ್ಯ ಅಡಗಿದೆ. ವಶಿನ್ಯಾದಿ ವಾಗ್ದೇವತಾ ಋಷಯ ಅಂದರೆ ವಾಗ್ದೇವತಾ ಅಂದರೆ 8 ಜನ ದೇವತೆಯರೇ ಇಲ್ಲಿ ಋಷಿಗಳು ಅಂತ ಹೇಳ್ಬೋದು. ಅನುಷ್ಠುಪ್ ಛಂದಃ ಅಂದರೆ ಇದು ಅನುಷ್ಠುಪ್ ಛಂದಸ್ಸಿನಲ್ಲಿನೇ ಈ ಲಲಿತಾ ಸಹಸ್ರನಾಮನ ರಚನೆ ಮಾಡಿದ್ದಾರೆ. ಶ್ರೀ ಲಲಿತಾ ಪರಮೇಶ್ವರಿ ದೇವತಾ, ಇಲ್ಲಿ ಅದ್ರ ಬಗ್ಗೆ ಅಂದರೆ ಲಲಿತಾ ಪರಮೇಶ್ವರಿನೇ ಇಲ್ಲಿ ಮುಖ್ಯವಾದ ದೇವತೆ. ವಾಗ್ಭವ ಕೂಟೇತಿ ಬೀಜಂ ಅಂದರೆ ಮದ್ವಾಗ್ಭವನೇ ಇಲ್ಲಿ ಬೀಜ. ಮಧ್ಯ ಕೂಟೇತಿ ಶಕ್ತಿ ಅಂದರೆ ಮಧ್ಯಕೂಟನೇ ಇಲ್ಲಿ ಶಕ್ತಿಯಾಗಿದೆ. ಶಕ್ತಿ ಕೂಟೇತಿ ಕೀಲಕಂ, ಕೀಲಕಂ ಅಂದರೆ ಇವೆರಡರ ಶಕ್ತಿನೇ ಇದರ ರಹಸ್ಯ ಅಂತ ಹೇಳ್ತಾರೆ. ಶ್ರೀ ಮಹಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧ್ಯರ್ಥೆ ಧರ್ಮಾರ್ಥ ಕಾಮ ಮೋಕ್ಷ ಫಲ ಪ್ರಸಾದ ಸಿದ್ಧ್ಯರ್ಥೆ ಜಪೆ ವಿನಿಯೋಗ. ಶ್ರೀ ಮಹಾ ತ್ರಿಪುರ ಸುಂದರಿ ಸಹಸ್ರನಾಮನ ನಾವು ಯಾಕೆ ಓದ್ತಾ ಇದ್ದೀವಿ ಅಂದರೆ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ಇದರಲ್ಲಿ ನಮಗೆ ಎಲ್ಲದರಲ್ಲೂ ಜಯ ಸಿಗಲಿ ಅಂತಲೇ ದೇವಿಯಲ್ಲಿ ಕೇಳ್ಕೊಳ್ತಾ ಇದನ್ನು ನಾವು ಈ ಜಪನ ನಾವು ಮಾಡ್ತಾ ಇದ್ದೀವಿ. ಇದ್ರ ಮೂಲಕ ಇವೆಲ್ಲ ನಮಗೆ ಸಿಗಲಿ ಅನ್ನೋದಕ್ಕೋಸ್ಕರನೇ ಈ ಲಲಿತಾ ಸಹಸ್ರನಾಮನ ಓದ್ತಾ ಇದ್ದೀವಿ ಅನ್ನೋದು ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾ ಹೇಳೋದು ಅರ್ಥ ಆಗ್ತಿದೇನೋ ಆಗಿಲ್ಲೋ ಅನ್ನೋದು ನಾ ತಿಳ್ಕೊಬೇಕಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಿ, ಆಗ ಮಾತ್ರ ನನಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನಾನು ಧ್ಯಾನ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಇದನ್ನು ಪ್ರಾಕ್ಟೀಸ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.